ವಿಶ್ರಾಂತಿ ನ್ಯಾಯಮೂರ್ತಿಗಳಾದ ಸುಪ್ರೀಂ ಕೋರ್ಟ್ನ ವಿಶ್ರಾಂತಿ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಗೋಪಾಲ್ ಗೌಡ ಅವರೇ, ಗೌರವಾನ್ವಿತ ಶ್ರೀಮತಿ ನಿರ್ಮಲಾ ಕೆ, 4ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನ್ಯಾಯಾಧೀಶರೇ, ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಗಿರೀಶ್ ಕುಮಾರ್ ಅವರೇ, ಬಾರ್ ಕೌನ್ಸಿಲ್ಗೆ ಇತ್ತೀಚೆಗೆ ಚುನಾಯಿತರಾದ ಎಲ್ಲ ಸನ್ಮಿತ್ರರೇ, ಸುಬ್ರಹ್ಮಣ್ಯ ಸರ್ ಅವರೇ, ದೀಪು ಅಂಜನ್ ಕುಮಾರ್ ಅವರೇ, ಅಧ್ಯಕ್ಷರಾದ ರೇಣುಕಾಮೂರ್ತಿ ಅವರೇ, ಕನಕರಾಜ್ ಅವರೇ, ಕಾರ್ಯದರ್ಶಿಗಳು, ಜಗನ್ನಾಥ್ ಉಪಾಧ್ಯಕ್ಷರು, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಜಿ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಎಲ್ಲ ಮಿತ್ರರೇ, ಬಹುಶಃ ನಮ್ಮ ಬೆಂಗಳೂರು ರೂರಲ್ನಲ್ಲಿ ಭಾಳಷ್ಟು ದೊಡ್ಡ ಬಾರ್ ಅಸೋಸಿಯೇಷನ್ ಅಂದರೆ ಬರೀ ದೊಡ್ಡದಲ್ಲ, ಶಕ್ತಿಯುತವಾದ ಬಾರ್ ಅಸೋಸಿಯೇಷನ್ ಅಂತಂದರೆ ಅದು ದೊಡ್ಡಬಳ್ಳಾಪುರ ಬಾರ್ ಅಸೋಸಿಯೇಷನ್ ಅಂತ ಹೇಳ್ಬೋದು. ಯಾವುದೇ ಅನ್ಯಾಯ ಆಗಲಿ, ಎಂಥದೇ ಸಮಯವಾಗಲಿ, ದೊಡ್ಡಬಳ್ಳಾಪುರ ಬಾರ್ ಅಸೋಸಿಯೇಷನ್ ಮುನ್ನೆಲೆಯಲ್ಲಿ ನಿಂತುಕೊಂಡು ಅವರ ನಾಯಕತ್ವದಲ್ಲಿ ಅನೇಕ ಹೋರಾಟಗಳು ನಡೆದಿವೆ. ಅದನ್ನು ನಾನು ಎಂದಿಗೂ ಮರೆಯಲಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಬೇಕು, ನಮ್ಮ ಸಮೂಹದಲ್ಲಿ ಆಗಿರುವಂಥ ಅನ್ಯಾಯಗಳಿಗೆ ಹೋರಾಟ ಮಾಡಬೇಕು ಅಂದರೆ ಮೊದಲನೇದಾಗಿ ಕೋರ್ಟ್ ಬಂದ್ ಮಾಡಿ ಬರೋದು ದೊಡ್ಡಬಳ್ಳಾಪುರ ಬಾರ್ ಅಸೋಸಿಯೇಷನ್. ಏನೋ ಕೋರ್ಟ್ ಬಂದ್ ಮಾಡಿದ್ರೆ, ಬಾಯ್ಕಾಟ್ ಮಾಡಿದ್ರೆ ಕಂಟೆಂಪ್ಟ್ ಅಂತಾರೆ, ಯಾವುದು ಇರಲಿ ಬಿಡಿ ನಡೆಯೋಣ, ಫೈಟ್ ಮಾಡೋಣ ಅಂತ ಹೇಳೋರು ನಮ್ಮ ಈ ಬಾರ್ ಅಸೋಸಿಯೇಷನಲ್ಲಿ ಆ ಕೆಚ್ಚೆದೆಯಿಂದ ಬರ್ತಾರೆ. ಒಂದು ಒಳ್ಳೆಯ ಸಂಗತಿ ಏನಂತಂದರೆ, ನಿಮ್ಗೆ 6 ಜಡ್ಜ್ಗಳಿದ್ದಾರೆ, 6 ಜಡ್ಜ್ಗಳು ಒಳ್ಳೆಯವರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆಯ ಸಂಗತಿ. ನಮಗೆ 100 ಜಡ್ಜ್ಗಳಿದ್ದಾರೆ. 100 ಜಡ್ಜ್ಗಳನ್ನ ತುಲನೆ ಮಾಡೋದಕ್ಕೆ ಭಾಳ ಕಷ್ಟ, ಯಾಕಂದರೆ 100 ಜಡ್ಜಸ್ 100 ಮೈಂಡ್ಸ್. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆಯವರೇ. ಎಲ್ಲರ ಮನಸ್ಸಿನಲ್ಲೂ ನ್ಯಾಯ ದೊರಕಿಸ್ಕೊಡ್ಬೇಕು, ನ್ಯಾಯವನ್ನು ಗಿಟ್ಟಿಸ್ಬೇಕು ಕಕ್ಷಿದಾರರಿಗೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಆದರೆ ಒಂದೊಂದು ಸಾರಿ ಅತಿರೇಕಕ್ಕೂ ಹೋಗ್ಬಿಡುತ್ತೆ. ನೀನು ಹೋಗಿ ಅವನು ದಫನ್ ಮಾಡ್ತಾ ಇದ್ದಾನೆ, ಹೋಗಿ ಸರ್ ಮಾಡ್ಕೊಂಬ ಅಂತ ಒಬ್ಬರು ಕಲಾವತಿ ಮೇಡಮ್ ಹೇಳಿದ್ದಾರೆ ಇವತ್ತು ಮಧ್ಯಾಹ್ನ ಒಬ್ಬರು ಜಡ್ಜ್. ಅಂತಹ ಪ್ರಸಂಗಗಳಿಗೆ ಬರಬಾರ್ದು. ನಮ್ಮ ಯಂಗ್ ಜಡ್ಜಸ್ ನೋಡಿದ್ರೆ ಹ್ಯಾಪಿಲಿ ಡಿಸ್ಪೆನ್ಸ್ ವಿತ್ ಜಸ್ಟಿಸ್, ಖುಷಿಯಾಗಿ ನ್ಯಾಯ ವಿತರಣೆ ಮಾಡ್ತಾ ಇರಬೇಕು. ಪಾಪ ಯಂಗ್ಸ್ಟರ್, ನಿಮಗೇನೋ ಕೇಸ್ ಇದೆಯಾ, ಪ್ಯಾಟ್ ಆನ್ ದ ಬ್ಯಾಕ್ ಕೊಟ್ಟು ಅವನಿಗೊಂದು ಇಂಜೆಕ್ಷನ್ ಕೊಟ್ಟು. ಆಗ ಜಸ್ಟಿಸ್ ಬೋಪಣ್ಣ ಹೇಳ್ತಾ ಇದ್ರು 1990s, ಇಫ್ ಯು ಗಿವ್ ಒನ್ ರಿಲೀಫ್, ಜಸ್ಟಿಸ್ ಗೋಪಾಲ್ ಗೌಡ ಸರಿಗೆ ಗೊತ್ತು, ಇಫ್ ಯು ಗಿವ್ ಒನ್ ರಿಲೀಫ್, another the client will go and get another lawyer and he will engage a lawyer. So another lawyer will get, ಇನ್ನೊಬ್ಬ ಲಾಯರ್ಗೆ ಒಂದು ಜೀವನಾಂಶ ಆಗುತ್ತೆ ಅಂತ. ಎಂಥ ಥಾಟ್ ಪ್ರೊಸೆಸ್ ನೋಡಿ, ಅಂಥ ಫಿಲಾಸಫಿ ಏನಿದೆ ನಮ್ಮಲ್ಲಿ ಈಗ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಹ್ಯಾಪಿಲಿ ಐ ಆಮ್ ವೆರಿ ಪ್ರೌಡ್. ಒಳ್ಳೆಯ ಬಾರ್ ಇದೆ, ಒಳ್ಳೆ ಜಡ್ಜಸ್ ಇದ್ದಾರೆ, ಎನ್ಕರೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಂಗ್ಸ್ಟರ್ಸ್ನ. ವೆರಿ ರೇರ್ ಆ ಥರ ಇರೋದು, ಅದು ದೊಡ್ಡಬಳ್ಳಾಪುರದಲ್ಲಿ ಇರೋದು ರಿಯಲಿ ಒಳ್ಳೆಯ ಸಂಗತಿ. ಅದೇ ರೀತಿ ಜಸ್ಟಿಸ್ ಗೋಪಾಲ್ ಗೌಡರು ಒಂದು ಮಹಾನ್ ಚೇತನನೇ ಅಂತ ಅನ್ಬೋದು. ಅವರ ಸಾಮಾಜಿಕ ಕಾಳಜಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗಿರಲ್ಲ, ಅನೇಕ ರಾಜಕಾರಣಿಗಳಲ್ಲೂ ಇರಲ್ಲ. ಅಪರೂಪವಾದ ಒಂದು ಸ್ವಭಾವ ನೋಡ್ರಿ. ಬಡಬಗ್ಗರಿಗೆ ಕಷ್ಟ ಆಗ್ತಾ ಇದೆ ಅಂದರೆ ಇಮಿಡಿಯೇಟ್ CMಗೆ ಫೋನ್ ತಗೊತಾರೆ. ಒಬ್ಬ ಬಡವ ಬಂದರೆ, ರಾಜಕಾರಣಿಗಳು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಬಂದರೆ CMಗೆ ಫೋನ್ ತಗೊತಾರೆ. ಇವರು ಒಬ್ಬ ಬಡವ ಬಂದರೆ CMಗೆ ಫೋನ್ ಮಾಡ್ತಾರೆ. ಅಂತಹ ಒಂದು ಸ್ವಭಾವ. ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆದಾಗ ರೈತರಿಗೆ ನೀಡಿದಂಥ ತೀರ್ಪುಗಳು, ರೈತರ ಜಮೀನುಗಳನ್ನು ಕಸ್ಕೊಳ್ಳುವಂತಹ ವಿಧೇಯಕಗಳಿಗೆ ಅವರು ಕೊಟ್ಟಂತಹ ಉತ್ತರ, ತಮ್ಮ ತೀರ್ಪಿನಲ್ಲಿ ಕೊಟ್ಟಂತಹ ಉತ್ತರಗಳು ಇವತ್ತು ಅವಿಸ್ಮರಣೀಯ. ನಾವೆಲ್ಲರೂ ಸಹ ಅದನ್ನು ನೆನೆಸಬೇಕು. ಎಲ್ಲಿ ಸಾಮಾನ್ಯವಾಗಿ ಜಡ್ಜ್ಗಳು ಹೈ ಥಿಂಕಿಂಗ್ ಇರ್ತಾರೆ, ರಿಚ್ ಥಿಂಕಿಂಗೂ ಇರುತ್ತೆ. ಸಾಮಾನ್ಯ ಮನುಷ್ಯನ ಕಷ್ಟಗಳ ಬಗ್ಗೆ ನಾನು ಹೇಳ್ತಾ ಇರೋದು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಸಾಮಾನ್ಯ ಮನುಷ್ಯನ ಕಷ್ಟಗಳ ಬಗ್ಗೆ ಅವರು ಅದು ಹತ್ತಿರಕ್ಕೆ ಹೋಗಿರಲ್ಲ. ಅಂತಹ ಪರಿಸ್ಥಿತಿ ಉದ್ಭವ ಆಗಬಾರ್ದು. ಅದನ್ನು
ನಾವು ಜಸ್ಟಿಸ್ ಗೋಪಾಲ್ ಗೌಡ್ರಲ್ಲಿ ನೋಡ್ತೀವಿ. ನಾವಿವತ್ತು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ರಾಲ್ಫ್ ವಾಲ್ಡೋ ಎಮರ್ಸನ್ ಹೇಳ್ತಾನೆ, ಲೈಕ್ ಅ ಫ್ಲ್ಯಾಶ್ ಇನ್ ದ ಸ್ಕೈ, ಒನ್ಸ್ ಇನ್ 500 years ಅ ಗ್ರೇಟ್ ಪರ್ಸನಾಲಿಟಿ ಕಮ್ಸ್ ಅಂತ. ಈ ಆಕಾಶದಲ್ಲಿ ಒಂದು ಚಂಡಮಾರುತ ಹಂಗೆ ಒಬ್ಬ ವ್ಯಕ್ತಿ ಬರ್ತಾನೆ, 100 ವರ್ಷಗಳ ಒಮ್ಮೆ. 500 ವರ್ಷದಲ್ಲಿ ತಾನು ಮಾಡಿದ ನಗರದಲ್ಲಿ 1.5 ಕೋಟಿ ಜನ ಇಲ್ಲಿ ನೆಲೆಯನ್ನು ಮಾಡ್ಕೊಂಡು ತಮ್ಮ ಜೀವನವನ್ನು ಕಟ್ಕೊಳ್ತಾರೆ ಅಂತ ಕೆಂಪೇಗೌಡರು ಸಹ ಊಹಿಸಲಿಲ್ಲ. ಆದರೆ ಅವರು ಕಟ್ಟಿದ ನಗರ 500 ವರ್ಷದ ನಗರ, ಇನ್ನೂ ಒಂದು 1000 ವರ್ಷ ಇರುವಂಥ ಒಂದು ನಗರ. ಅದೇ ಏನು ಚಿಕ್ಕಪೇಟೆ, ತರಕಪೇಟೆ, ಮಾಮೂಲ್ಪೇಟೆ ಅಂತ ಈ ಪೇಟೆಗಳನ್ನು ಹೇಗೆ ನೇಮಿಸಿ ಅವರು ನಗರವನ್ನು ಕಟ್ಟಿದ್ರು, ಇವತ್ತು ಆ ನಗರದ ಹೃದಯದ ಭಾಗವೇ ಆ ಪೇಟೆ. ಅದು ಕೆಂಪೇಗೌಡರ ಒಂದು ವಿಶಿಷ್ಟವಾದ ಲಕ್ಷಣ ಆಗುತ್ತೆ. ಇಂತಹ ಮಹಾನ್ ವ್ಯಕ್ತಿ, 500 ವರ್ಷ 1000 ವರ್ಷಕ್ಕೊಮ್ಮೆ ಬರುವಂಥ ವ್ಯಕ್ತಿ, ಈಗ ಎಲ್ಲ ಅಧಿಕಾರವನ್ನೂ ಇಟ್ಕೊಂಡಂಥ ರಾಜಕಾರಣಿಗಳಿದ್ದಾರೆ, ಆದರೆ ಕೆಂಪೇಗೌಡ ಥರ ಮಾಡೋದಕ್ಕಾಗಲಿಲ್ಲ. ಆದರೆ ಒಬ್ಬ ಸಾಮಂತ ರಾಜ ಅಷ್ಟೊಂದು ಮಹಾನ್ ದೇವೋದ್ದೇಶಗಳನ್ನು ಸಾಧಿಸ್ತಾನೆ. ಇದನ್ನು ನಾವು ಎಂದಿಗೂ ಸಹ ಮರಿಬಾರ್ದು. ಹಾಗೂ ಇಂತಹ ವ್ಯಕ್ತಿಗಳು ಇನ್ನಷ್ಟು ಬಂದರೆ ನಮ್ಮ ನಗರ ಇವತ್ತು ಸಾಫ್ಟ್ವೇರ್ ಕ್ಯಾಪಿಟಲ್ ಇನ್ ದ ವರ್ಲ್ಡ್ ಆಗಬೇಕು ಅಂತಂದರೆ, AI ಕ್ಯಾಪಿಟಲ್ ಇನ್ ದ ವರ್ಲ್ಡ್ ಆಗಬೇಕು ಅಂತಂದರೆ, ಇಡೀ ವಿಶ್ವವೇ ಬಂದು ಬೆಂಗಳೂರಿಗೆ ಬಂದು ಟ್ಯಾಲೆಂಟ್ ಸರ್ಚ್ಗೆ ಅಥವಾ ಪ್ರತಿಭೆಗೋಸ್ಕರ ಅವರು ಹುಡುಕಾಟ ಮಾಡಬೇಕಾದ್ರೆ ಇಡೀ ವಿಶ್ವವೇ ಅದು ಕಾರಣ. ಅದರ ಪಾಲು ಕೆಂಪೇಗೌಡರಲ್ಲೂ ಇದೆ ಅಂತ ನಾವು ಮರಿಕೊಳ್ತೀವಿ. ಅದೇ ರೀತಿ ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಾದ್ರೆ, ತಮ್ಮ ಬಿಲ್ಡಿಂಗ್ ಭಾಳ ವರ್ಷ ಪೆಂಡಿಂಗ್ ಇರೋ ಒಂದು ವಿಷಯ. ಈ ಬಿಲ್ಡಿಂಗನ್ನ ನಾವು ಹೊಸ ಬಿಲ್ಡಿಂಗನ್ನು ಮಾಡಿಸ್ಬೇಕು ಅನ್ನೋದಕ್ಕೆ ಅಸೋಸಿಯೇಷನ್ ಬಿಲ್ಡಿಂಗ್ ಆಗಲಿ, ಇನ್ನಷ್ಟು ಕೋರ್ಟ್ ಹಾಲ್ಗಳಾಗಲಿ, ಲೈಬ್ರರಿ ಆಗಲಿ ಮಾಡಿಸ್ಬೇಕಾಗಿರೋ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳನ್ನು ಸದ್ಯದಲ್ಲಿ 1 ವಾರದಲ್ಲಿ ಹೋಗ್ತಾ ಇದ್ದೀವಿ ನಾವು. ಬೆಂಗಳೂರು ವಕೀಲರ ಸಂಘ, ದೊಡ್ಡಬಳ್ಳಾಪುರ ವಕೀಲರ ಸಂಘದ ನಿಯೋಗ ಜೊತೆ ತಾವೂ ಬರಬೇಕು ಅಂತ ಕೇಳ್ಕೊತೀನಿ ಅಧ್ಯಕ್ಷರಲ್ಲಿ, ರೇಣುಕಾಮೂರ್ತಿ ಅವರಲ್ಲಿ. ನಾವೆಲ್ಲರೂ ಹೋಗಿ ಈ ಬಿಲ್ಡಿಂಗ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರೋಣ. ದೀಪ್ ಅವರು ಇರ್ತಾರೆ, ನಮ್ಮ ಚೀಫ್ ಮಿನಿಸ್ಟರ್ ಅವರ ಭಾಳ ಆಪ್ತರು ದೀಪ್ ಅವರು ಈ ಭಾಗದವರು. ನಾವೆಲ್ಲರೂ ಹೋಗಿ ಮಾಡಿಸ್ಕೊಂಡು ಬರೋಣ, ಅದನ್ನು ಪ್ರಾಪ್ತಗೊಳಿಸೋಣ ಅಂತ ಹೇಳ್ತಾ, ನಾವೆಲ್ಲರೂ ಸಹ ಒಗ್ಗಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋಣ ಆ್ಯಂಡ್ ಒಳ್ಳೆಯ ನಮ್ಮ ಶಕ್ತಿಯನ್ನು ಒಳ್ಳೆಯದಕ್ಕೆ ಉಪಯೋಗಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.